ಶಾಂತಿ ಕೆಮಿಕಲ್ ಫ್ಯಾಕ್ಟರಿಯಿಂದ ಕಂಟಕ ಎದುರಾಗಿದೆ. ಕೆಮಿಕಲ್ ಫ್ಯಾಕ್ಟರಿಯಿಂದ ಅಂತರ್ಜಲವೇ ಕಂಪ್ಲೀಟ್ ಆಗಿ ಕಲುಷಿತ ಆಗಿದೆ. ಬೆಳಗಾವಿಯ 4ರಿಂದ 5 ಬಡಾವಣೆ ಜನರಿಗೆ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇದೆ. ಬೋರ್ವೆಲ್ ಬಾವಿಯಲ್ಲೂ ಸಹ ಕೆಮಿಕಲ್ ಮಿಶ್ರಿತ ನೀರೇ. ಶಾಂತಿ ಕೆಮಿಕಲ್ ಫ್ಯಾಕ್ಟರಿ ವಿರುದ್ಧ ಹೀಗಾಗಿ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಂತರ್ಜಲ ಕೆಮಿಕಲ್ ಮಿಶ್ರಿತ ಆಗಿ ಚರ್ಮ ರೋಗದ ಸಮಸ್ಯೆ ಕಾಣಿಸ್ತಾ ಇದೆ. ಅಲ್ಲಿನ ಜನರಿಗೆ ಕುಡಿಯುವ ನೀರಿಗೆ ಕೆಮಿಕಲ್ ಮಿಶ್ರಣ ಆಗಿದ್ದು ಜನ ಕಂಗಾಲಾಗಿದ್ದಾರೆ. ಕಲುಷಿತ ನೀರು ಸೇವನೆಯಿಂದಾಗಿ ಚರ್ಮ ರೋಗದ ಸಮಸ್ಯೆ ಬರ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಸಪ್ತ ನದಿಗಳ ತವರೂರು ಅಂತೇಳಿ ಕರೆಸಿಕೊಳ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕುಡಿಯುವ ನೀರು ಕೂಡ ವಿಷ ಆಗ್ತಿದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಿರುವಂಥದ್ದು. ಉದ್ಯಮ ಭಾಗದಲ್ಲಿ ಇರ್ತಕ್ಕಂಥ 4-5 ಬಡಾವಣೆಗಳ ಜನರು ಈಗ ಕೆಮಿಕಲ್ ಮಿಶ್ರಿತ ನೀರು ಬಳಕೆ ಮಾಡಬೇಕಂತ ಅನಿವಾರ್ಯತೆ ಇರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಶಾಂತಿ ಕೆಮಿಕಲ್ ಫ್ಯಾಕ್ಟರಿ ಏನಿದೆ, ಆ ಫ್ಯಾಕ್ಟರಿಯಿಂದ ಬರ್ತಕ್ಕಂತಹ ಕೆಮಿಕಲ್ ಏನಿದೆ ಅದು ಇಲ್ಲಿರ್ತಕ್ಕಂಥ ಅಂತರ್ಜಲವನ್ನೇ ಕಲುಷಿತವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಬೋರ್ವೆಲ್ ಹಾಗೂ ಬಾವಿಯಿಂದ ಬಳಕೆ ಮಾಡ್ತಕ್ಕಂತಹ ನೀರುಗಳೆಲ್ಲವೂ ಕೂಡ ಈಗ ಕೆಮಿಕಲ್ ಮಿಶ್ರಿತ ಆಗಿರುವಂಥದ್ದು. ಹೀಗಾಗಿ ಈ ಒಂದು ನೀರು ಬಳಕೆಯ ಪರಿಣಾಮವಾಗಿ ಸಾಕಷ್ಟು ಅವರಿಗೆ ಚರ್ಮ ರೋಗದ ಸಮಸ್ಯೆಗಳು ಕೂಡ ಇಲ್ಲಿನ ಬಡಾವಣೆ ಜನರನ್ನ ಕಾಡ್ತಿರುವಂಥದ್ದು. ಮಹಾನಗರ ಪಾಲಿಕೆ ಬೇಸಿಗೆ ಇರುವ ಕಾರಣಕ್ಕೆ ನಿಯಮಿತವಾಗಿ ನೀರು ಬಿಡ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವರು ಬೋರ್ವೆಲ್ ಹಾಗೂ ಬಾವಿಯ ನೀರನ್ನು ಬಳಸಬೇಕಂತ ಅನಿವಾರ್ಯತೆ ಇರುವಂಥದ್ದು. ಹೀಗಾಗಿ ಇಂಥ ನೀರ ಬಳಕೆಯಿಂದ ಕೆಮಿಕಲ್ ಮಿಶ್ರಿತ ಆಗಿರೋ ಪರಿಣಾಮವಾಗಿ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಿರುವಂಥದ್ದು. ಈ ನೀರು ಕೂಡ ದುರ್ವಾಸನೆಯಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಆತಂಕಗೊಂಡಿರುವಂಥ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಅವರೇ ಮಾತಾಡ್ಸೋಣ. ಹೆಂಗ್ ನೀರು ಇಟ್ಟಾಗ ವಾಸ ಬರತ್ತವೆ, ಏನಾಗಿದೆ ಸಮಸ್ಯೆ? ಕೆಮಿಕಲ್ ಫ್ಯಾಕ್ಟ್ರಿದಿಂದ ವಾಸ ಬರ್ತೈತ್ರಿ ನಮ್ಗೆ. ಎಲ್ಲ ಕೈಯೆಲ್ಲ ಎದ್ರ ಅದ್ರಾಗ ಕೆಲಸ ಮಾಡ್ರ ಕೈಯೆಲ್ಲ ಚರ್ಮ ಇದ ಬಟ್ಟ ಬಾವಿ ನೀರಂದ್ರೆ ಬಾಳ ವಾಸನೆ ಬರತೈತ್ರಿ. ನೀರಂದ್ರೆ ಸರಿಯಾಗಿ ಬರೋದಿಲ್ರಿ. ನಳ ನೀರನ್ನ ಇಲ್ಲ. ಮತ್ತ ಇಲ್ಲೇ ಕೆಮಿಕಲ್ ಶಾಂತಿ ಅದ ಫ್ಯಾಕ್ಟ್ರಿಯಿಂದ ಭಾಳ ಸಮಸ್ಯೆ ರೀ. ಒಟ್ಟ ನೀರೇ ಇಲ್ರಿ ನಗರಾಗ. ಈಗ ಬಾವಿ ನೀರಂದ್ರೆ ಎಲ್ಲ ಹಾಳಾಗೈತ್ರಿ. ಮತ್ತೆ ಏನ್ ಮಾಡೋದ್ರಿ ಈಗ ಎಲ್ಲ ಅದ್ ನಳ ಬಿಟ್ಟಂದ್ರೆ ಒಂದ್ ತಿಂಗಳ 15 ದಿವಸ ರೀ, ಅಂದ್ರೆ 8 ದಿವಸ ಒಟ್ಟ ಬಿಡೋಂಗಿಲ್ರಿ. 1 ತಾಸು ಬಿಟ್ರೆ ಅದ ಒಟ್ಟ ನೀರೇ ಇಲ್ರಿ. ಈ ನೀರು ಬಳಕೆ ಮಾಡತ್ತಿರಲ್ಲ ನೀವೀಗ, ಏನೇನ್ ಪ್ರಾಬ್ಲಮ್ ಆಗತೈತಿ ನಿಮ್ಗೆ? ಎಲ್ಲಾ ಇದು ವಾಸನೆ ಬರತೈತ್ರಿ. ಮತ್ತ ಈಗ ಚರ್ಮ ರೋಗ ಮತ್ತ ಇದು ಏನೇನ್ ಒಟ್ಟ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಸೊಲ್ಯೂಷನ್ ತೆಗೆದು ಇಲ್ಲೊಂದು ಬೇರೆ ಪೈಪ್ಲೈನ್ ಹಾಕಿಕೊಟ್ಟಿದ್ದೇವ್ರಿ. ಅಂದ್ರೆ ಏನಾಗೈತ್ರಿ, ಆ ಕಡೆ ಪೈಪ್ಲೈನ್ ಹೊಡೆದಾವ ಅಂತೇಳಿ ಸಪ್ಲೈನ್ ಐತ್ರಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಆಗತೈತ್ರಿ. ಆಮೇಲೆ ಇವರಿಗೆ ನಾವು ಟ್ಯಾಂಕರ್ ನೀರು ಕಳಿಸ್ತೀವಿ ಅಂದ್ರೆ ಇವ್ರು ಸದ್ಯ ಏನಂದ್ರೆ ನಮ್ಮ ಟ್ಯಾಂಕರ್ ನೀರು ಬೇಡ, ಇದನ್ನ ನೀರು ನೀವು ಏನು 4-5 ದಿವಸ ಬಿಡ್ತಿರಲ್ಲ ಅದನ್ನ 2-3 ದಿವಸ ಬಿಡ ಅಂತೇಳಿ ಅದನ್ನು ಮಾತಾಡೈತಿ. ಹತ್ತಿ ಸರ್ಗೆ ಅವರು ಬಿಡ್ತೇವೆ ಅಂತ ಅಂದಾರೆ. ಈಗ ಇವ್ರು ಸಪ್ಲೈ ಬಂದೈತ್ರಿ. ಇವತ್ತೊಂದು ದಿವಸ ಬಿಟ್ಟು ನಾಳೆ ಮತ್ತೆ ಬಿಡುವಂಥ ಪ್ಲ್ಯಾನ್ ಮಾಡ್ತೇವೆ. ಈಗ ಏನು ಎದಕ್ಕೆ ಸಮಸ್ಯೆ ಆಗ್ತಿರೋದು? ಅದಕ್ಕೆ ಸಮಸ್ಯೆ ಅಂದ್ರೆ ವಾರ್ಡ್ ನಂಬರ್ 53 ಬರಂತ ಇದು ರಾಜಾರಾಮರ ಹತ್ತೆ ಒಂದು ರೆಸ್ಟೋರೆಂಟ್ ಏರಿಯಾಗ ಬಾಜುನ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದೆ, ಶಾಂತಿ ಕೆಮಿಕಲ್ ಅಂತ ಹೇಳಿ. ಅವ್ರು ಏನು ಮಾಡ್ತಾರೆ ರೀ, ನೀರಲ್ಲಿ ಅವ್ರದ್ದು ಏನು ಸ್ಟೋರೇಜ್ ಐತಲ್ಲ ಅಲ್ಲಿ ಕೆಮಿಕಲ್ ನೀರು ಸ್ಟೋರೇಜ್ ಮಾಡ್ತಾರೆ. ಆ ನೀರೆಲ್ಲ ಇಲ್ಲಿ ಬಾವಿಗಳಿಗೆಲ್ಲ ಸ್ಪ್ರೆಡ್ ಆಗೈತ್ರಿ. ಆಗೈತ್ರಿ. ಇದು ನಮ್ಗೆ ಈಗ 1 ತಿಂಗಳ ಹಿಂದೆ ಇದು ಗಮನಕ್ಕೆ ಬಂದಿತ್ತು. ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಏನು ಫ್ಯಾಕ್ಟ್ರಿ ಇದೆ ಅದನ್ನ ಸ್ಥಳಾಂತರ ಮಾಡಬೇಕು, ಇಲ್ಲವೇ ಆ ಕೆಮಿಕಲ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಮಾತ್ರ ಇಲ್ಲಿ ಉತ್ತಮವಾದಂಥ ನೀರು ಬರೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ಕಲುಷಿತ ನೀರನ್ನೇ ಸೇವನೆ ಮಾಡಬೇಕಂತ ಪರಿಸ್ಥಿತಿ ಇರುವಂಥದ್ದು. ಇನ್ನಾದರೂ ಈ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೋರಾ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.